ಎಲ್ಲರಿಗೂ ನಮಸ್ಕಾರ. ಇದನ್ನು ನಾವು ಚಿಕ್ಕಬಳ್ಳಾಪುರ ಟೌನಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಟ್ರಾಫಿಕ್ ಸ್ಟೇಷನ್ನವರು ಏನು ಮಾಡಿಫೈಡ್ ಸೈಲೆನ್ಸರ್ಸ್ ಗಾಡಿಯಲ್ಲಿ ಆಫ್ಟರ್ ಮಾರ್ಕೆಟ್ ಆಲ್ಟರ್ ಸೈಲೆನ್ಸರ್ಸ್ ಏನು ಯೂಸ್ ಮಾಡ್ತಾ ಇದ್ದಾರೆ, ಅದಕ್ಕಿಂತ ತುಂಬ ನಾಯ್ಸ್ ಪೊಲ್ಯೂಷನ್, ಸೌಂಡ್ ಪೊಲ್ಯೂಷನ್ ಆಗ್ತಾಯಿದೆ. ಅದನ್ನು ನಾವು ಸೀಸ್ ಮಾಡಿದ್ದೀವಿ. ಲಾಸ್ಟ್ 2-3 ಮಂತ್ಸಲ್ಲಿ 100 ಸೈಲೆನ್ಸರ್ಸ್ ಅದನ್ನು ನಾವು ಡಿಸ್ಟ್ರಾಯ್ ಮಾಡಿದ್ದೀವಿ. ಇದು ಕಂಟಿನ್ಯೂಸ್ ಒಂದು ನಾವು ಮಾಡ್ತಾಯಿದ್ದೀವಿ ಈ ಪ್ರೋಗ್ರಾಮ್ಗೆ. ಇದು 3ನೇ ಬಾರಿ ನಾವು ಮಾಡ್ತಾಯಿದ್ದೀವಿ. ಲಾಸ್ಟ್ 2 ಇಯರ್ಸಲ್ಲಿ ಮೋರ್ ದೆನ್ 600 ಸೈಲೆನ್ಸರ್ಸ್ಗೆ ನಾವು ಡಿಸ್ಟ್ರಾಯ್ ಮಾಡಿದ್ದೀವಿ. ಈ ಬಾರಿ 100 ಸೈಲೆನ್ಸರ್ಸ್ ನಮಗೆ ಸಿಕ್ಕಿದ್ದು. ಈ ಪ್ರತಿ ಸೈಲೆನ್ಸರ್ ಆಲ್ಮೋಸ್ಟ್ 10,000 ವ್ಯಾಲ್ಯೂ ಇದೆ. ಇದನ್ನು ಆಫ್ಟರ್ ಮಾರ್ಕೆಟ್ ಇನ್ಸ್ಟಾಲ್ ಮಾಡ್ತಾರೆ ಜನ ಬೈಕಲ್ಲಿ. ಅದನ್ನು ನಾವು ಇದನ್ನು ರೋಡ್ ರೋಲರ್ ತಗೊಂಡು ಡಿಸ್ಟ್ರಾಯ್ ಮಾಡಿದ್ದೀವಿ ಪಬ್ಲಿಕ್ ಮುಂದೆ, ಸೊ ದಟ್ ಅವರಿಗೆ ಕೂಡ ಒಂದು ಎಚ್ಚರಿಕೆ ಆಗುತ್ತೆ. ಈ ಥರದ್ದು ಡಿಫೆಕ್ಟಿವ್ ಸೈಲೆನ್ಸರ್ಸ್, ಆಫ್ಟರ್ ಮಾರ್ಕೆಟ್ ಸೈಲೆನ್ಸರ್ಸ್ ಗಾಡಿಯಲ್ಲಿ ಯೂಸ್ ಮಾಡಬಾರ್ದು ಮತ್ತು ಎಲ್ಲ ಟ್ರಾಫಿಕ್ ರೂಲ್ಸ್ದು ಕೂಡ ಪಾಲನೆ ಮಾಡಬೇಕು. ವಿದ್ಯಾಶ್ರೀ ಅಂತ ಟ್ರಾಫಿಕ್ ಸಬ್ ಇನ್ಸ್ಪೆಕ್ಟರ್. ಚಿಕ್ಕಬಳ್ಳಾಪುರದಲ್ಲಿ ಸಂಚಾರ ವಿಚಾರಕ್ಕೆ ಬಂದಾಗ ಸಿಟಿಯಲ್ಲಿ ಆಲ್ಟರ್ ಸೈಲೆನ್ಸರ್ಸ್ ಅಥವಾ ಡಿಫೆಕ್ಟಿವ್ ಸೈಲೆನ್ಸರ್ಸ್ ತುಂಬಾ ಅವಳಿ ಜಾಸ್ತಿ ಆಗಿತ್ತು. ಸೊ ಈ ವಿಚಾರವಾಗಿ ನಮ್ಮ ಮಾನ್ಯ SP ಸಾಹೇಬರು ಹಾಗೂ DYSP ಸಾಹೇಬರು ಮತ್ತೆ ಅಡಿಷನಲ್ SP ಸಾಹೇಬರು ನಮಗೆ ಈ ಮಾರ್ಗದರ್ಶನ ನೀಡ್ತಾರೆ. ಈ ತರ ಆಲ್ಟರ್ ಸೈಲೆನ್ಸರ್ಸ್ ತರಿಸಬೇಕು, ಇದರಿಂದ ತುಂಬಾ ಕರ್ಕಶವಾದ ಸೌಂಡ್ ಬರುತ್ತೆ, ಸೊ ಇದರಿಂದ ಪಬ್ಲಿಕ್ ಕೂಡ ನ್ಯೂಸೆನ್ಸ್ ಇರೋದ್ರಿಂದ ತರಿಸಬೇಕು ಅಂತ ತಿಳಿಸ್ತಾರೆ. ಸೊ ನಾವ್ ಈ ವಿಚಾರವಾಗಿ ಮುಂಚೆ ಎಲ್ಲಾ ಕಡೆ ರೌಂಡ್ಸ್ ಮಾಡ್ತೀವಿ. ಫಸ್ಟ್ ಎಲ್ಲೆಲ್ಲಿ ಹೆಚ್ಚಾಗಿದೆ, ಯಾವ ರೋಡ್ಗಳಲ್ಲಿ ಹೆಚ್ಚಾಗಿ ಆಲ್ಟರ್ ಸೈಲೆನ್ಸರ್ಸ್ ಬಳಕೆ ಮಾಡ್ತಿದ್ದಾರೆ ಅನ್ನೋದು ನಾವು ಫಸ್ಟ್ ನೋಡ್ತೀವಿ. ಅದಾದ್ಮೇಲೆ ಎಲ್ಲಾ ಜಂಕ್ಷನ್ಗಳಲ್ಲಿ ಪ್ರತಿದಿನ ಕಾರ್ಯಾಚರಣೆ ಮಾಡಿದ್ವಿ. ಪ್ರತಿದಿನ 5ರಿಂದ 6 ಸೈಲೆನ್ಸರ್ಸ್ ನಾವು ತೆಗಿಸಿದೀವಿ ನಾವು. ಸೊ ಈ ಟೈಮಲ್ಲಿ ಸ್ವಲ್ಪ ಬೇಡ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತಾ ಇದ್ರು ಪಬ್ಲಿಕ್, ಬಟ್ ನಾವು ಅವರಿಗೆ ಕನ್ವೆ ಮಾಡ್ಬಿಟ್ಟು ಇದರಿಂದ ಸಮಾಜಕ್ಕೆ ತೊಂದರೆ ಆಗುತ್ತೆ, ಮತ್ತೆ ರೋಡ್ ಅಲ್ಲಿ ಹಾಸ್ಪಿಟಲ್ಸ್ ಎಲ್ಲ ಇರುತ್ತೆ, ಸೊ ಆ ಸೌಂಡ್ ಇಂದ ಬೇರೆಯವರಿಗೆ ತೊಂದರೆ ಆಗುತ್ತೆ, ಮಕ್ಕಳಿಗೆ ತೊಂದರೆ ಆಗೋದ್ರಿಂದ ಅವ್ರಿಗೆ ತಿಳುವಳಿಕೆ ಮೂಡಿಸಿ ಆಲ್ಟರ್ ಸೈಲೆನ್ಸರ್ಸ್ ಇವತ್ತು 100 ಸೈಲೆನ್ಸರ್ಸ್ ತರಿಸಿದ್ವಿ. ನಮ್ಮ ಕಾರ್ಯಾಚರಣೆ ಏನು ಮುಂದುವರಿಯುತ್ತೆ. ಮತ್ತೆ ಈಗ ಸಿಟಿಯಲ್ಲಿ ಎಲ್ಲರೂ ಹೆಲ್ಮೆಟ್ ಹಾಕಕ್ಕೆ ನಾವು ಪ್ರತಿಯೊಬ್ಬರಿಗೂ ರಿಕ್ವೆಸ್ಟ್ ಮಾಡಿ ಹೋದ ವರ್ಷ ಡಿಸೆಂಬರ್ ಅಲ್ಲಿ ನಮ್ಮ SP ಸಾಹೇಬ್ರ ನೇತೃತ್ವದಲ್ಲಿ ಒಂದು ಅವೇರ್ನೆಸ್ ಕೂಡ ಮಾಡಿದ್ವಿ. ಅದನ್ನ ಕಂಟಿನ್ಯೂ ಮಾಡ್ತಾ ಇದ್ವಿ. ಈಗ ಎಲ್ಲರೂ ಹೆಲ್ಮೆಟ್ ಹಾಕ್ತಾ ಇದ್ದಾರೆ. ಸೊ ನಮಗೋಸ್ಕರ ಆದ್ರೆ ನಮ್ಮ ಸೇಫ್ಟಿಗೋಸ್ಕರ ನಾವು ಪ್ರತಿಯೊಬ್ಬರು ಹೆಲ್ಮೆಟ್ ಹಾಕ್ಬೇಕು. ಹಾಗೂ ಮೂಲ ದಾಖಲಾತಿಗಳಾದ ಇನ್ಸೂರೆನ್ಸ್ ಇರ್ಬೋದು, DL ಮತ್ತು RC ಫಿಟ್ನೆಸ್ ಮೇಂಟೈನ್ ಮಾಡಬೇಕು. ಪೊಲ್ಯೂಷನ್ ಸರ್ಟಿಫಿಕೇಟ್ಸ್ ನೆಲ್ಲ ನಾವು ಕರೆಕ್ಟ್ ಆಗಿ ದಾಖಲಾತಿಗಳು ಇಟ್ಕೊಂಡಾಗ ನಮ್ಗೆ ಯೂಸ್ ಆಗುತ್ತೆ. ಇದರಿಂದ ನಮ್ಗೆ ಫ್ಯೂಚರ್ಗೆ ಒಳ್ಳೇದಾಗುತ್ತೆ. ಸೊ ಥ್ಯಾಂಕ್ ಯು. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಅಲ್ಲಿ ನಾವು ಮಾನ್ಯ ಮುಖ್ಯಮಂತ್ರಿ ಮತ್ತೆ ಮಾನ್ಯ ಗೃಹ ಸಚಿವರದು ಆದೇಶ ಮೇರೆಗೆ ಡ್ರಗ್ ಅಬ್ಯೂಸ್ ಅವೇರ್ನೆಸ್ ಕಾರ್ಯಕ್ರಮ ಮಾಡ್ತಾ ಇದೀವಿ ಪೂರ್ತಿ ಡಿಸ್ಟಿಕ್ ಅಲ್ಲಿ. ಅದೇ ವಿಚಾರ ಬಗ್ಗೆ ಈ 2 ಟೈಲ್ ಲೈನ್ ತಗೊಂಡು ಬೇಡಾಬ್ರೋ ಮತ್ತೆ ರೈಸ್ ಕರ್ನಾಟಕ ಈ 2 ಟೈಲ್ ಲೈನ್ ತಗೊಂಡು ನಾವು ಪೂರ್ತಿ ಡಿಸ್ಟಿಕ್ ಅಲ್ಲಿ ಬೃಹತ್ ಡ್ರಗ್ ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಾ ಇದೀವಿ. ಅದೇ ರೀತಿ ಪೂರ್ತಿ ಡಿಸ್ಟಿಕ್ ಅಲ್ಲಿ ಶಾಲಾ ಮಕ್ಕಳ ಜೊತೆ, ಕಾಲೇಜ್ ಮಕ್ಕಳ ಜೊತೆ ನಾವು ಬೇರೆ ಬೇರೆ ಕರೆದು ಎಸೆ ಕಾಂಪಿಟೇಷನ್, ಪೇಂಟಿಂಗ್ ಕಾಂಪಿಟೇಷನ್, ಬೀದಿ ನಾಟಕ ಮುಖಾಂತರ ಡ್ರಗ್ ಅವೇರ್ನೆಸ್ ಕ್ರಿಯೇಟ್ ಮಾಡಿದೀವಿ. ಅದೇ ವಿಚಾರ ಬಗ್ಗೆ ಇವತ್ತು ನಾವು ನಮ್ಮ ಪೊಲೀಸ್ ಸಿಬ್ಬಂದಿ ಮತ್ತೆ ಅಫ್ಸರ್ ಜೊತೆಗೆ ಒಂದು ಬೈಕ್ ರ್ಯಾಲಿ ಮಾಡಿದೀವಿ ಚಿಕ್ಕಬಳ್ಳಾಪುರ ಟೌನ್ ಅಲ್ಲಿ. ಈ ಟೈಲ್ ಲೈನ್ಸ್ ತಗೊಂಡು ಬೇಡಾಬ್ರೋ ಮತ್ತೆ ರೈಸ್ ಕರ್ನಾಟಕದು ಡ್ರಗ್ ಅವೇರ್ನೆಸ್ ಪ್ರೋಗ್ರಾಮ್ ಆಗಬೇಕು. ಆ ವಿಚಾರ ಬಗ್ಗೆ ಬೈಕ್ ರ್ಯಾಲಿ ಆಗಿದೆ. ಪಬ್ಲಿಕ್ ಇಂದ ತುಂಬಾ ಸಹಕಾರ ಸಿಕ್ಕಿದೆ. ಅದೇ ವಿಚಾರ ಬಗ್ಗೆ ನಾವು QR ಕೋಡ್ ಕೂಡ ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಹಾಕ್ತಾ ಇದೀವಿ. ಆ QR ಕೋಡ್ ಗೆ ಸ್ಕ್ಯಾನ್ ಮಾಡಿ ಪಬ್ಲಿಕ್ ಹತ್ರ ಯಾವ್ದು ಮಾಹಿತಿ ಇದೆ ಮಾದಕ ವಸ್ತು ಬಗ್ಗೆ, ಗಾಂಜಾ ಬಗ್ಗೆ, ಬೇರೆ ಯಾವ್ದು ಡ್ರಗ್ಸ್ ವಿಚಾರ ಬಗ್ಗೆ ಅದನ್ನು ಅವರಿಗೆ ಈಸಿಯಾಗಿ ಶೇರ್ ಮಾಡಕ್ಕೆ ಆಗುತ್ತೆ. ಎಲ್ಲ ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಆ QR ಕೋಡ್ ಪೋಸ್ಟರ್ಸ್ ಕೂಡ ನಾವು ಹಾಕಿದ್ದೀವಿ ಇವತ್ತು.